6 ಗಂಟೆ ಈಗ. ವ್ಯೂ ನೋಡಿ ಯಾವ ಥರ ಇದೆ. ಹಾಯ್, ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ರಾಣಾ ಕನ್ನಡಿಗ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾವು ಧರ್ಮಸ್ಥಳ ಟ್ರಿಪ್ಗೆ ಅಂತ 3 ದಿವಸ ಹೊರಟಿದ್ವಿ. ಸೊ ನಾವು ಆನ್ ದ ವೇ ದಾವಣಗೆರೆ ಹೋಗ್ತಾ ಲೆಫ್ಟ್ ಸೈಡಿಗೆ ಬಂದರೆ ಸೊ ನಿಮಗೆ ಇಲ್ಲಿ ಒಂದು ಮಲೆಬೆನ್ನೂರು ಅನ್ನೋ ಒಂದು ಪ್ಲೇಸ್ ಸಿಗುತ್ತೆ. ಇದು ಬಂದು ವೀರಭದ್ರ ಸ್ವಾಮಿ ಟೆಂಪಲ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದೇವಸ್ಥಾನ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಪ್ರಶಾಂತವಾಗಿದೆ ವಾತಾವರಣ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಸೊ ನಿಮಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲ. ನೀವು ಎಷ್ಟೇ ಮೈಂಡ್ ಪ್ರೆಷರ್ ಇರ್ಬೋದು, ಇಲ್ಲಿ ಎಷ್ಟೇ ವರ್ಕ್ ಪ್ರೆಷರು, ನಿಮ್ಗೇನಾದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಆ ಥರ ಏನೋ ಅಂದ್ಕೊಂಡಾಗ ನೀವು ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ಒಂದು ಹಾಫ್ ಆನ್ ಅವರಿಂದ ಒಂದು 45 ಮಿನಿಟ್ಸ್ ನೀವು ಈ ದೇವಸ್ಥಾನದಲ್ಲಿ ಇರ್ತೀರಾ ಅಂತಂದರೆ ನಿಮ್ಗೆ ಆರಾಮಾಗಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಮತ್ತು ತುಂಬ ಪೀಸಾಗಿ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ತುಂಬ ಫ್ರೆಶ್ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಸೊ ಇದು ನಮಗೂ ಗೊತ್ತಿರಲ್ಲ, ನಾವು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡಿದಂಥ ಪ್ಲೇಸ್ ಇದು. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಹಾಯ್, ನೋಡ್ರಿ ಪ್ರಿಯಾ ಫುಲ್ ವಿಡಿಯೋ ಮಾಡ್ತಾ ಇದ್ದಾರೆ. ಇವತ್ತು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅಲ್ಲಿ ನಾವೆಲ್ಲ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಮತ್ತೊಂದು ವಿಶೇಷತೆ ಏನಂತಂದರೆ ಇಲ್ಲಿ 3 ಟೈಮ್ಸ್ ಊಟ ಹಾಕ್ತಾರೆ. ಸೊ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಮತ್ತು ಕಾಫಿ ಟೀ ಸಹ ಕೊಡ್ತಾರೆ ಅಂತ ಕೇಳ್ಪಟ್ವಿ. ಮತ್ತು ಊಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದಾಗ ಪಾಯಸ ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಕೊಟ್ಟರು. ಸೊ ಮಜ್ಜಿಗೆನೂ ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರು ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ 3 ಟೈಮ್ಸು ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಏನು ಮಾಡಿಸಿದ್ದೆ ಭೂಮಿ? ಸಿನಿಮಾಗ್ನಿ ಇವತ್ತೇನಂದ್ರೆ ನಾವು ಸಿಗಂದೂರು ಚೌಡೇಶ್ವರಲ್ಲಿ ಇದ್ದೀವಿ. ಬಟ್ ಇಲ್ಲಿ ವ್ಯೂ ನೋಡಿ ಯಾವ ಥರ ಇದೆ ಅಂತ. ವ್ಯೂ ಬೆಳಗ್ಗೆ 6 ಗಂಟೆ ಈಗ. ವ್ಯೂ ನೋಡಿ ಯಾವ ಥರ ಇದೆ. ಬೆಳಗ್ಗೆ 6 ಗಂಟೆ, ನೆಕ್ಸ್ಟ್ ಲೆವೆಲು, ಫುಲ್ಲು ಮಳೆ. ಇವಾಗ ಬೆಳಗ್ಗೆನೇ ಎದ್ದು ದೇವಿ ದರ್ಶನಕ್ಕೆ ಹೋಗ್ಬೇಕಂತ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನೋಡಿ ಪ್ರಿಯಾ ಹಾಯ್ ಮಾಡು. ಸೊ ಇವತ್ತೆಲ್ಲ ಏನೇನಾಗುತ್ತೆ ಎಲ್ಲ ಪ್ರತಿಯೊಂದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ಹಾಯ್ ಬಿಡು. ಹಾಯ್ ಪಪ್ಪ. ಶ್ಯಾಮಣ್ಣಿ. ಹೊರಗಡೆ ಪಾರ್ಕಿಂಗ್ ಹತ್ರ ತುಂಬಾ ವೆಹಿಕಲ್ಸ್ಗಳಿತ್ತು. ಅದನ್ನ ನೋಡಿ ನಾವು ಅಂದ್ಕೊಂಡ್ವಿ ಇಲ್ಲ ಒಳಗಡೆ ತುಂಬ ಕ್ರೌಡ್ ಇದೆ ಅಂತ. ಸೊ ಇಲ್ಲಿ ಒಳಗೆ ಬಂದ್ಮೇಲೆ ನೋಡಿದ್ರೆ ಗೊತ್ತಾಯಿತು ಇಲ್ಲಿ ಕ್ರೌಡೇ ಇಲ್ಲ, ಜನನೇ ಇಲ್ಲ ಅಂತ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಫುಲ್ಲು ಅಂದರೆ ಫುಲ್ ಖಾಲಿ ಇದ್ದಾರೆ. ನೆನ್ನೆ ಫ್ರೈಡೇ ಇತ್ತಲ್ಲ, ಅಂದರೆ ಆಷಾಢ ಶುಕ್ರವಾರ ಅಂತೇಳಿ ಜನ ಎಲ್ಲ ನೆನ್ನೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಪೂರ್ತಿ ಒಂದು 90% ಜನ ಖಾಲಿ ಆಗಿಬಿಟ್ಟಿದ್ದಾರೆ. ಸೊ ಸಿಗಂದೂರಲ್ಲಿ ಜನ ಇಲ್ಲ ನೋಡಿ, ಎಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿದ್ದಾರೆ. ಫುಲ್ ಆರಾಮಾಗಿದೆ ಇವಾಗ. ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ, ಎಲ್ಲಿಗೆ ಬಂದಿದ್ದೀವಿ ಓದ್ಕೊಳ್ಳಿ ಅನ್ಸತಿ. ಶ್ರೀ ಚೌಡಮ್ಮ ದೇವಿ ದೇವಾಲಯ ಶ್ರೀ ಕ್ಷೇತ್ರ ಸಿಗಂದೂರು.
ನಮ್ಮ ಅದೃಷ್ಟ ಜನನೇ ಇಲ್ಲ. ಪರಿಸ್ಥಿತಿ ನೋಡಿ, ಫುಲ್ ಜಾರುತ್ತೆ. ಬಿದ್ದರೆ ಅಂತೂ ಕೈ ಕಾಲು ನಿಲ್ಲಲ್ಲ. ಏನು ಇಲ್ಲಿ ಫುಲ್ ಜಾರುತ್ತೆ, ನೋಡ್ಕೊಂಬನ್ನಿ. ಮಳೆ ಬಂದಿರೋದ್ರಿಂದ ತುಂಬ ಜಾಸ್ತಿ. ಅಲಂಕಾರ ಮಾಡಿದ್ರಂತೆ, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಬಾರ ಲೇಟ್ ಆದರೆ ಈ ತುಲಾಭಾರ ಮಾಡೋದು ಅಂತ ಕಾಣುತ್ತೆ. ಅಮ್ಮ ಹಿಂಗೆ ಬನ್ರಿ. ಫುಲ್ ಜೋರ್ ಮಳೆ. ಫುಲ್ ಸಿಕ್ಕಾಪಟ್ಟೆ ಮಳೆ. ನಂಗೇನು ಬೇಡ, ಕೊಡಮ್ಮ ಅಂಟಿ ಕೊಡ ತಕೊಂಡ್ರು ಬಾಣತಿಗೆ. ಅಂದ್ರೆ ಅಲ್ಲಿ ಕುಬಿಡ್ತೀವಿ, ಇದಾಗೋತೀವಿ. ಮತ್ತೆ ಇನ್ಸ್ಕೊಂಬಿಡೋಣ. ಸರಿ, ಸರಿ ಮಾಡ್ತೀವಿ, ಬಿಡೋಣ. ಮತ್ತಿನ ರೂಮಿನ ರಾತ್ರಿಗೆ ಫುಲ್ ಜೋರ್ ಮಳೆ. ಬೆಳಗ್ಗೆ 7 ಗಂಟೆಗೆ ಎಷ್ಟು ಬೇಕು ಜೋರ್ ಮಳೆ. ಫೋಟೋ ವಿಡಿಯೋ ಫೋಟೋ ಇಲ್ಲಿ ಇಲ್ಲ ಅಂದ್ರು. ವೆದರ್ ಮಾತ್ರ ಇಲ್ಲಿ ಅಲ್ಟಿಮೇಟ್ ಆಗಿದೆ. ಪಾಪ ಹತ್ತದು ಹಿಡಿಯೋದು ಸಾಕಾಗೋಗ್ಬಿಟ್ಟೈತೆ. ನಮ್ಮ ರೂಮ್ ಯಾವ ಸ್ಥಿತಿಲಿದೆ ನೋಡಿ. ಫುಲ್ ಕಿಟ್ಟಿಯ ಒಂದು ಜಾಗನ ಸೇರ್ಕೊಂಡು ಬರೀ ತಿಂದು ಗಟ್ಟಿಗೆ ಸುತ್ತಲ್ಲಿ ಹೇಳುದ್ಲಾ? ನಮ್ಗೆ ಗೊತ್ತಾಗತ್ತೆ, ನಮ್ಗೆ ಗೊತ್ತಾಗುತ್ತೆ. ನನ್ನ ಹತ್ರ ಐತೆ. ನಾನು ಚೆನ್ನಾಗಿ ಕಾಣಬೇಕು. ಈಗ ಲಗೇಜ್ ತುಂಬ ಪೀಸ್ ಆಗಿದೆ ಶ್ರೀಕಾಂತವ್ರಿಗೆ ಬರಲಿಕ್ಕೆ. ಅಷ್ಟೇ ಅಲ್ಲಿ ಏನು ಇಲ್ವಾ ಕೈಗೋಲಿ ಪಾಪದ ಬ್ಯಾಗ್ ಇರ್ಬೋದು. ಜೋಲಿ ಕಟ್ತಾ ಇದ್ದಾರೆ.
ಆ್ಯಕ್ಚುಲಿ ಈಗ ನಾವು ಪಾಪುನ ಜೋಲಿ ಒಳಗಡೆ ಮಲಗಿಸ್ಕೊಂಡು ಟ್ರಾವೆಲಿಂಗ್ ಮಾಡ್ತೀವಿ. ಸೊ ಅವನ್ನ ಜಾಸ್ತಿ ಹೊತ್ತು ನಾವು ಕೈಯಲ್ಲಿ ಇಟ್ಕೊಂಡು ಟ್ರಾವೆಲಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಅವನು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾನೆ ಕೈಯಲ್ಲಿ ಇಟ್ಕೊಂಡು ಮಲಗಿಸ್ಕೊಂಡ್ರೆ. ಇಲ್ಲಾಂದ್ರೆ ನಮಗೂ ಆಗಲಿ ತುಂಬ ಕೈ ನೋವು ಅಂತ ಅನಿಸುತ್ತೆ. ಅದಕ್ಕೆ ಏನು ಮಾಡಿದೆ, ನಾನು ಅಮೆಝಾನಾಗಿ ಇದೊಂದು ಜೋಲಿ ಬುಕ್ ಮಾಡಿದೆ. ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜೋಲಿಯಲ್ಲಿ ಅವನ್ನ ಮಲಗಿಸಿದ್ರೆ ಮಿನಿಮಮ್ ಅಂದರೂ 2 to 3 hours ಆ ಥರ ಎಲ್ಲ ಮಲ್ಕೊತಾನೆ. ಸೊ ಅವ್ನಿಗೇನು ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ, ಆರಾಮಾಗಿ ಅವನು ಮಲ್ಕೊತಾನೆ. ಸೊ ನಾವು ಆರಾಮಾಗಿ ಕಂಫರ್ಟಬಲ್ ಕೂತ್ಕೊಬೋದು. ಇದು ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಸೊ ನೀವು ಯಾರಾದರೂ ಪಾಪು ನಿಮ್ಮ ಬೇಬೀಸ್ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು, ನೀವು ತುಂಬ ಲಾಂಗ್ ಟ್ರಾವೆಲಿಂಗ್ ಮಾಡ್ತೀರಿ ಅಂತಂದರೆ ನೋಡಿ ಈ ಪ್ರಾಡಕ್ಟ್ನ ಬೈ ಮಾಡ್ಕೊಳ್ಳಿ. ಇದನ್ನು ಆರಾಮಾಗಿ ನೀವು ಕಾರ್ ಒಳಗಡೆ ಇದನ್ನು ಹಾಕ್ಕೊಂಡು ನೀವು ಎಲ್ಲಿಗೆ ಬೇಕೋ ಬೇಬಿನ ಮಲಗಿಸ್ಕೊಂಡು ನೀವು ಹೋಗ್ಬೋದು. ತುಂಬ ಚೆನ್ನಾಗಿದೆ, ನಮಗಂತೂ ತುಂಬ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಇದು. ಆ್ಯಕ್ಚುಲಿ ಈಗ ನಾವು ಸಿಗಂದೂರು ದರ್ಶನ ಮುಗಿಸ್ಕೊಂಡು ಈಗ ಕೊಲ್ಲೂರು ಕಡೆ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಕೊಲ್ಲೂರು ಕಡೆ ಹೊರಟಿದ್ದೀವಿ. ಇದು ನೋಡಿ ನಾವು ಸ್ಟೇ ಆಗಿದ್ದ ರೂಮ್ ಇದು. ಆ್ಯಕ್ಚುಲಿ ರೂಮ್ ಚೆನ್ನಾಗಿದೆ. ಇವಾಗ ಸ್ವಲ್ಪ ಡಿಮ್ಯಾಂಡ್ ಇರೋದ್ರಿಂದ ಮತ್ತು ಇವಾಗ ವೀಕೆಂಡ್ ಅಲ್ಲ, ಹಾಗಾಗಿ ಸೀಸನ್ ಟೈಮ್ ಅಂದ್ಬಿಟ್ಟು ಪ್ರೈಸು ಒಂದು ರೂಮ್ಗೆ 2500 ಪೇ ಮಾಡ್ತಾ ಇದ್ದಾರೆ. ಬಟ್ ರೂಮ್ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿದೆ. ಯಾರೆಲ್ಲ ಸಿಗಂದೂರಿಗೆ ಬರ್ತೀರಾ ನೀವು ಈ ರೂಮಲ್ಲಿ ಆರಾಮಾಗಿ ಸ್ಟೇ ಮಾಡ್ಬೋದು. ಜನನೇ ಇಲ್ಲ ಇವತ್ತು. ಆ್ಯಕ್ಚುಲಿ 18th ಜುಲೈ ಇವತ್ತು. ಜನನೇ ಇಲ್ಲ. ಡೈರೆಕ್ಟಾಗಿ ಆರಾಮಾಗಿ ಕಣ್ಣು ತುಂಬ ನಿಮಗೆ ಮನಸ್ಸಿಗೆ ಸಮಾಧಾನ ಆಗೋಷ್ಟು ನೀವು ದರ್ಶನ ಮಾಡ್ಬೋದು. ಹೇಗನ್ನಿಸ್ತು ಸಿಗಂದೂರು ಚೌಡೇಶ್ವರಿಗೆ ಬಂದಿತ್ತು? ಹೇಗಿದೆ ವೆದರ್ ಇಲ್ಲಿ? ಸೂಪರ್ ಚೆನ್ನಾಗಿ. ಆ್ಯಕ್ಚುಲಿ ಇವಾಗ 7:30 ಏನಾಗಿದೆ. ವೆದರ್ ನೀವು ನೋಡ್ತಿರ್ಬೋದು. ನೋಡಿ ಎಷ್ಟು ಪೀಸ್ ಆಗಿ ಸೂಪರ್ ಆಗಿದೆ ಮಾತ್ರ ವೆದರು. ಗಾಳಿಪಟ ತರ ಬಚ್ಚಲ್ ಮನೆ ಆಗಿದೆ ಅಷ್ಟೇ. ಇಷ್ಟು ಬೆಡ್ ಬೇರೆ ಹೇಳಕ್ಕಾಗಲ್ಲ. ಸರಿ ಹೋಗೋಣ. ಹೋಗೋಣ ಬನ್ನಿ. ಹಂಗೆ ಹೋಗ್ತಾ ಹೋಗ್ತಾ ನಿಮ್ಮ ಮತ್ತೆ ಎಲ್ಲ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಈಗ ಕೊಲ್ಲೂರು ಕಡೆ ನಮ್ಮ ಪಯಣ. ಈ ಶೋಕಿ ಎಲ್ಲ ಬಿಟ್ಬಿಡು, ದಾರ ಐತ್ಯಾ? ಏನ್ರಿ ಅದು ಕೌಂಟ್ರು? ಇದೆ ಸಿಗಂದೂರು ಚೌಡೇಶ್ವರಿ ಬ್ರಿಡ್ಜು. ಮುಂಚೆ ಲಾಂಚ್ ಇತ್ತು, ಇವಾಗ ಇದೆ ಬ್ರಿಡ್ಜ್ ಮಾಡಿರೋದು. ಫಸ್ಟ್ ಟೈಮ್ ನಾನು ಬ್ರಿಡ್ಜ್ ಮೇಲೆ ಬಂದಿದ್ದೀನಿ. ಫುಲ್ ಚಿಲ್ಡ್ ಆಗಿದೆ ವೆದರ್ ಮಾತ್ರ. ನೀರೇ ಇಲ್ಲ ಜಾಸ್ತಿ, ಅಷ್ಟೊಂದು ನೀರಿಲ್ಲ, ಕಡಿಮೆ ಇದೆ. ಇಲ್ಲಿ ನಮ್ಮ ರಥ. ಅದು ಮೋಸ್ಟ್ಲಿ ಲಾಂಚ್ ಗಾಡಿ ಹೋಗೋದಕ್ಕೆ ಅನ್ಸುತ್ತೆ. ಅದಕ್ಕೆ ಇದನ್ನ ದಾಟ್ಕೊಂಡು ಆ ಕಡೆ ಹೋಗಕ್ಕಾಗಲ್ಲ. ದಾಟ್ಕೊಂಡು ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಇದು ಸೇಫ್ಟಿ ಪರ್ಪಸ್ಗೆ ಇಲ್ಲಿಂದ ನಿಂತ್ಕೊಂಡು ಏನು ಬೇಕೋ ಅದು ವ್ಯೂನ ಕಣ್ ತುಂಬಿಸ್ಕೊಬೇಕಷ್ಟೇ. ಆ್ಯಕ್ಚುಲಿ ನಾವು ಕೊಲ್ಲೂರು ಹೋಗ್ತಾ ಆನ್ ದಿ ವೇ ರೋಡಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ನಿಲ್ಸಿದ್ದೀವಿ. ಟೈಮ್ ಬಂದು ಈಗ 8:33. ಸೊ ಈಗ ಕೊಲ್ಲೂರಿಗೆ ಇನ್ನೂ 41 ಕಿಲೋಮೀಟ್ರ್ ಇದೆ, ಇನ್ನು 1 hour ಜರ್ನಿ ಅಂತ ತೋರಿಸ್ತಿದೆ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಹೊರಡ್ತೀವಿ. ಹೋಟೆಲ್ ನ್ಯೂ ಬ್ರಹ್ಮಲಿಂಗೇಶ್ವರ. ಚಿಕ್ಕದಾಗಿ ಡಿಸ್ಕಷನ್ ನಡೆಸ್ತಾ ಇದ್ದಾರೆ, ಎಲ್ಲೋಗೋದು ಏನು ಅಂತ ಒಂದು ಗ್ರೂಪ್ ಅವರು. ಏನಾದ್ರೂ ಮಾತಾಡಿ ಪಾಪು. ಹೇಗಿದೆ ನಿಮ್ಮ ಜೋಶ್? ಯಾವ ಥರ ಇದೆ ಬೋಶಿ ಅವರೇ?
ಖುಷಿ ಪಾಪ ಅಂತ ಇದೆಯಂತೆ. ಅವರಿಗೆ ನಿದ್ದೆ ಬರ್ತಿದೆ, ನಿದ್ದೆ ಗಣ್ಣಿನಲ್ಲಿದ್ದಾರೆ. ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ. ಅಂಕಲ್ ಹೇಗೆ ಅನಿಸ್ತಿದೆ? ಅಲ್ಲಿಗೆ ಶಿಫ್ಟ್ ಮಾಡ್ಬಿಡು. ಇಡ್ಲಿ ವಡೆ ಬಂದಿದೆ. ಮೊದಲು ನಮ್ಮ ಮನೆಯಲ್ಲಿ ದೊಡ್ಡವರಿಗೆ ಸಾಂಬಾರ್ ಚಟ್ನಿ. ಅವಿಸ್ತ ಜೋಶ್ ಫುಲ್ ಹೈಯಲ್ಲಿದೆಯಾ? ಏನು ಫುಲ್ ಸ್ಮೈಲಲ್ಲಿದೆಯಾ? ನಮ್ಮ ಅದಕ್ಕೆ ರಿಯಾಕ್ಷನ್ ಟ್ರೈ ಮಾಡೋದು. ಕ್ರಶ್ ತಗೊಂಡಿದ್ದಾರೆ. ಬೇರೆ ಏನಾದ್ರು ಬೇಕಾ? ಇಲ್ಲ ನಂಗೇನು ಬೇಡ ಅದಕ್ಕೆ. ಕೇಕ್ಸ್, ಕ್ಯಾಶಿಯರ್ ಬೇಕಾ? ಕೇಕು, ಜಾಮ್ ಕೇಕು, ಕ್ರೀಮ್ ಕೇಕು, ಚಾಕ್ಲೇಟ್ ಕೇಕು. ಏನೇನು ತಗೊಂಡ್ರೆ ಅದಕ್ಕೆ? ಹೌದು, ಮ್ಯಾಗಿ ಮತ್ತೆ ವೇಫರ್ಸ್. ಅದನ್ನೇ ನನಗನ್ಸುತ್ತೆ ಇದು ಬಸ್ ಸ್ಟಾಪ್ ಅನ್ಸುತ್ತೆ, ಅದಕ್ಕೆ ಜನ ಎಲ್ಲ ನಿಂತಿದ್ದಾರೆ. ಅಬೇಣ್ಣ ಹೇಗಿತ್ತು ಟಿಫನ್? ಇಡ್ಲಿ ವಡೆ ಮಾತ್ರ ನೆಕ್ಸ್ಟ್ ಲೆವೆಲು. ಸ್ವಲ್ಪ ರೈಸ್ ಬಾತು ಅಷ್ಟು ಟೇಸ್ಟ್ ಇರಲ್ಲ. ಕಾಫಿನೂ ಚೆನ್ನಾಗಿತ್ತು. ಆಂಟಿ ಟಿಫನ್ ಹೇಗಿತ್ತು? ನಾಟ್ ಫೈನ್. ಅಷ್ಟೇ.